ನಾನು ಯೂಟ್ಯೂಬ್ನಲ್ಲಿ ಸ್ವಲ್ಪ ದಿನದಿಂದ ಒಂದು ಕಮ್ಯುನಿಟಿ ಪೋಸ್ಟ್ನ ಹಾಕಿದ್ದೆ. ದರ್ಶನ್ ರೇಣುಕಾಸ್ವಾಮಿ ಕೇಸ್ ಬಗ್ಗೆ ನಾನು ವಿಡಿಯೋನ ಮಾಡ್ಬೋದಾ ಅಂತ. ಅದರಲ್ಲಿ 75% ಅಷ್ಟು ಜನ ಮಾಡಿ ಅಂತಲೇ ಹಾಕಿದ್ರು ಅಂಡ್ ಅದ್ರ ಬಗ್ಗೆ ನನಗೆ ಯೂಸ್ ಆಗುವಂತಹ ಕೆಲವೊಂದು ಕಮೆಂಟ್ಗಳನ್ನು ಕೂಡ ಹಾಕಿದ್ರು. ಸೊ ಈ ವಿಡಿಯೋದಲ್ಲಿ ನಾವು ಈ ಕೇಸ್ನ ಕಂಪ್ಲೀಟಾಗಿ ಸ್ಟಡಿ ಮಾಡೋಣ ಅಂತ ಹೇಳ್ತಾ, ಈ ಮೊದಲನೇದಾಗಿ ಈ ರೇಣುಕಾಸ್ವಾಮಿ ಯಾರು ಅಂತ ನಾನು ಹೇಳ್ಬಿಡ್ತೀನಿ. ರೇಣುಕಾಸ್ವಾಮಿ ಇವರ ನೇಟಿವ್ ಪ್ಲೇಸ್ ಬಂದು ಚಿತ್ರದುರ್ಗ. ಏಜ್ 33. ತಂದೆ ಕಾಶಿನಾಥ್ ಎಸ್ ಮತ್ತು ತಾಯಿ ರತ್ನಪ್ರಭಾ. ಇವರಿಗೆ ಮದುವೆಯಾಗಿ ಕೇವಲ 1 ವರ್ಷ ಆಗಿರುತ್ತೆ. ಇವರ ಹೆಂಡತಿ ಹೆಸರು ಸಹನಾ. ಹೆಂಡತಿ ಸಹನಾ ಪ್ರೆಗ್ನೆಂಟ್. ರೇಣುಕಾಸ್ವಾಮಿ ಒಂದು ಫಾರ್ಮಸಿನಲ್ಲಿ ಕೆಲಸನ ಮಾಡ್ತಾ ಇರ್ತಾರೆ. 7 ಜೂನ್ 2024 ಎ ವೆರಿ ನಾರ್ಮಲ್ ಡೇ ಫಾರ್ ಆಲ್ ಎಕ್ಸೆಪ್ಟ್ ರೇಣುಕಾಸ್ವಾಮಿ. ಅವತ್ತು ರೇಣುಕಾಸ್ವಾಮಿಗೆ ಒಂದು ಕಾಲ್ ಬರುತ್ತೆ. ಆ ಕಾಲ್ನಲ್ಲಿ ಮಾತಾಡ್ತಾ ಓ ಸರ್ ನೀವಾ, ಓಕೆ ಸರ್ ಬರಕ್ಕೆ ಹೇಳಿದಾರಾ ಅಂತ ಹೇಳಿ, ಓಕೆ ನಾನು ಈಗಲೇ ಹೊರಡ್ತೀನಿ ಅಂತಲೂ ಕೂಡ ಹೇಳಿ ಅಲ್ಲಿಂದ ಹೊರಡ್ತಾರೆ. ಹೊರಡ್ಬೇಕಾದ್ರೆ ತನ್ನ ಹೆಂಡತಿ ಸಹನಾ ಹತ್ರ ನನಗೆ ಸ್ವಲ್ಪ ಕೆಲಸ ಇದೆ, ಸೊ ನಾನು ಬೆಂಗಳೂರಿಗೆ ಹೋಗಿ ಬೆಳಗ್ಗೆನೆ ಬರ್ತೀನಿ ಅಂತ ಹೇಳಿ ಹೊರಡ್ತಾರೆ. ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿ ಹೋದಂತಹ ರೇಣುಕಾಸ್ವಾಮಿಗೆ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಿಲ್ಲ. ಫೋನ್ ನೋಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ರೇಣುಕಾಸ್ವಾಮಿ ಫ್ಯಾಮಿಲಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲೊಂದು ಮಿಸ್ಸಿಂಗ್ ಕಂಪ್ಲೇಂಟ್ನ ಕೊಡ್ತಾರೆ. 9 ಜೂನ್ 2024 ಬೆಂಗಳೂರಿನ ಸೋಮನಹಳ್ಳಿ ಏರಿಯಾದ ಒಂದು ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ಅಲ್ಲೇ ಹತ್ರ ಇದ್ದಂತಹ ಸ್ಟೋಮ್ ವಾಟರ್ ಡ್ರೈನೇಜ್, ಅಂದರೆ ಇದು ಬಂದ್ಬಿಟ್ಟು ಮಳೆ ನೀರು ನಿಲ್ಲುವಂತಹ ಒಂದು ಚರಂಡಿ, ಅದ್ರ ಹತ್ರ ಒಂದು ಡೆಡ್ ಬಾಡಿನ ನೋಡ್ತಾರೆ. ನಂತರ ಪೊಲೀಸರಿಗೆ ಫೋನ್ ಮಾಡಿ ಅಲ್ಲಿಗೆ ಬರೋದಿಕ್ಕೆ ಅಂತ ಹೇಳ್ತಾರೆ. ಪೊಲೀಸರು ಅಲ್ಲಿಗೆ ಬಂದು ಆ ಜಾಗವನ್ನ ಸೀಸ್ ಮಾಡ್ತಾರೆ. ಕೆಲವು ತನಿಖೆಗಳಿಂದ ಗೊತ್ತಾಗುತ್ತೆ ಅದು ಬೇರೆ ಯಾರ ಶವ ಕೂಡ ಅಲ್ಲ, ಅದು ರೇಣುಕಾಸ್ವಾಮಿಯ ಶವ ಅಂತ. ಈ ವಿಷಯ ರೇಣುಕಾಸ್ವಾಮಿ ಕುಟುಂಬಕ್ಕೆ ಗೊತ್ತಾಗಿ ಅಲ್ಲಿಗೆ ಬಂದು ನೋಡಿದ್ರೆ ಆ ಡೆಡ್ ಬಾಡಿನ ನೋಡಬಾರ್ದಿತ್ತು. ಎಂಥವ್ರಿಗೆ ಆದರೂ ಸಹ ಆ ಡೆಡ್ ಬಾಡಿನ ನೋಡಿದ್ರೆ ಗೊತ್ತಾಗ್ತಿತ್ತು ತುಂಬಾನೇ ಹಿಂಸೆ ಕೊಟ್ಟು ರೇಣುಕಾಸ್ವಾಮಿನ ಕೊಂದಿದ್ದಾರೆ ಅಂತ. ಈಗ ಸತ್ತಿರುವಂತಹ ರೇಣುಕಾಸ್ವಾಮಿಯ ದೇಹ ಯಾವ ಕಂಡೀಷನ್ ನಲ್ಲಿ ಇತ್ತು ಅಂತ ಹೇಳ್ತೀನಿ, ಸ್ವಲ್ಪ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಅವನ ಬಾಡಿ ಮೇಲೆ 39 ಇಂಜುರೀಸ್ ಆಗಿತ್ತು. ಅವನ ಚೆಸ್ಟ್ ಬೋನ್ ಫ್ರಾಕ್ಚರ್ ಆಗಿತ್ತು ಅಂಡ್ ದ ಮೋಸ್ಟ್ ಬ್ರೂಟಲ್ ಪಾರ್ಟ್ ಈಸ್ ಅವನ ಟೆಸ್ಟಿಕಲ್ಸ್ ತುಂಬಾನೇ ಡ್ಯಾಮೇಜ್ ಆಗಿತ್ತು. ಅವನ 2 ಕಿವಿಗಳಲ್ಲಿ 1 ಕಿವಿ ಮಿಸ್ ಆಗಿತ್ತು ಅಂಡ್ ಅವನಿಗೆ ತುಂಬಾನೇ ಎಲೆಕ್ಟ್ರಿಕ್ ಶಾಕ್ಸ್ನ ಕೊಟ್ಟು ಟಾರ್ಚರ್ ಮಾಡಲಾಗಿತ್ತು. ಹಾಗಾದ್ರೆ ಬೆಂಗಳೂರಿಗೆ ರೇಣುಕಾಸ್ವಾಮಿ ಯಾವ ಕೆಲಸದ ಮೇಲೆ ಬಂದಿರ್ತಾರೆ? ಮುಂದೆ ಈ ಕೇಸ್ ಯಾವ ತಿರುವನ್ನ ತಗೊಳುತ್ತೆ? ಈ ಕೇಸ್ ಇನ್ವೆಸ್ಟಿಗೇಷನ್ಗೆ ಅಂತ ಹೊರಟಂತಹ ಪೊಲೀಸರಿಗೆ ಇನ್ನೊಂದು ಕೇಸ್ ಎದುರಾಗುತ್ತೆ. ಹಾಗಾದ್ರೆ ಯಾವುದು ಆ ಕೇಸ್? ಇದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಹಲೋ, ನಾನು ನಿಮ್ಮ ಚಂದನ್, ಸ್ಟೇ ಟ್ಯೂನ್. 10 ಜೂನ್ 2024 ರಾಘವೇಂದ್ರ, ಕಾರ್ತಿಕ್, ನಿಖಿಲ್ ನಾಯ್ಕ್ ಅಂಡ್ ಕೇಶವಮೂರ್ತಿ ಈ 4 ಜನ ಕಾಮಾಕ್ಷಿಪಾಳ್ಯದ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವೇ ಈ ಕೊಲೆನ ಮಾಡಿದ್ದು ಅಂತ ಒಪ್ಕೊಳ್ತಾರೆ. ಆದ್ರೆ ಈ ತನಿಖೆಯಲ್ಲಿ ಅವರು ಇನ್ನೊಬ್ರು ಹೆಸರನ್ನ ಬಾಯ್ ಬಿಡೋದಿಲ್ಲ. ಆಗ ಪೊಲೀಸರು ಈ ಕೊಲೆನ ಮಾಡೋದಿಕ್ಕೆ ಏನಾದ್ರೂ ಒಂದು ಮೋಟಿವ್ ಬೇಕಲ್ವಾ, ಏನದು ಅಂತ ಕೇಳ್ತಾರೆ. ಆಗ ಆ 4 ಜನರಲ್ಲಿ ಒಬ್ಬರಾದಂತಹ ರಾಘವೇಂದ್ರ ಅವರು ನಮಗೆ ದುಡ್ಡಿನ ಅವಶ್ಯಕತೆ ಇತ್ತು, ಆದ್ರಿಂದ ನಾವು ಈ ಕೊಲೆನ ಮಾಡಿದ್ವಿ ಅಂತ ಹೇಳ್ತಾರೆ. ಆಗ ಪೊಲೀಸರು ಆ ದುಡ್ಡನ್ನ ಕೊಡೋನು ಒಬ್ಬ ಬೇಕಲ್ವಾ, ಅವನು ಯಾರು ಅಂತ ಕೇಳಿದಾಗ ಗೊತ್ತಾಗುತ್ತೆ ನಾವು ಒಪ್ಕೊಳ್ಳೋ ಅಂತ ಬರ್ದಲ್ಲಿ ನಿಜನ ಹೇಳ್ತಾ ಇದ್ದೀವಿ ಅಂತ. ಆದ್ರೂ ಸಹ ಆ ತನಿಖೆಯಲ್ಲಿ ಅವರೇನೂ ಸಹ ಬಾಯ್ ಬಿಡೋದಿಲ್ಲ. ಪೊಲೀಸರು ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡ್ತಾರೆ. ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ರೇಣುಕಾಸ್ವಾಮಿಯ ಮೊಬೈಲ್ ಹಿಸ್ಟ್ರಿನ ತರಿಸ್ಕೊಂಡು ಚೆಕ್ ಮಾಡ್ತಾರೆ. ಅಲ್ಲಿವರೆಗೂ ಪೊಲೀಸರು ಸಹ ಇದೊಂದು ನಾರ್ಮಲ್ ಕೇಸ್ ಅಂತ ಅಂದ್ಕೊಂಡಿರ್ತಾರೆ. ಮೀಡಿಯಾದವರು ಸಹ ಇದೊಂದು ನಾರ್ಮಲ್ ಕೇಸ್ ಅಷ್ಟೇ ಅಂತ ಅಂದ್ಬಿಟ್ಟು ಎಲ್ಲ ಕಡೆನೂ ಕೂಡ ಪಬ್ಲಿಷ್ ಮಾಡಿರ್ತಾರೆ. ಆದರೆ ಆ ಮೊಬೈಲ್ ಹಿಸ್ಟ್ರಿನ ಚೆಕ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಈ ಕೇಸ್ನ ಹಿಂದೆ ಕರ್ನಾಟಕದ ಮೋಸ್ಟ್ ಫೇಮಸ್ ಸೆಲೆಬ್ರಿಟಿಗಳಿದ್ದಾರೆ ಅಂತ. ಅದರಲ್ಲಿ ಒಬ್ಬರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂಡ್ ಇನ್ನೊಬ್ರು ದರ್ಶನ್ ಅವರ ಗರ್ಲ್ ಫ್ರೆಂಡ್ ಪವಿತ್ರ ಗೌಡ. ಓಕೆ, ನಾನು ನಿಮಗೆ ಇಲ್ಲಿ ದರ್ಶನ್ ಯಾರು ಅಂತ ಎಕ್ಸ್ಪ್ಲೇನ್ ಮಾಡುವಂತಹ ಅವಶ್ಯಕತೆನೇ ಇಲ್ಲ. ಹಾಗಾದ್ರೆ ಪವಿತ್ರ ಗೌಡ ಯಾರು ಅಂತ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಪವಿತ್ರ ಗೌಡ ಅವರು ಸಹ ನಟಿ. ಅವರು ಸಹ ಕೆಲವೊಂದು ಮೂವಿಗಳನ್ನ ಕನ್ನಡದಲ್ಲಿ ಮಾಡಿದ್ದಾರೆ. ಛತ್ರಿಗಳು ಸರ್ ಛತ್ರಿಗಳು, ಆಗಮ್ಯ ಅಂಡ್ ಪ್ರೀತಿ ಕಿತಾಬು ಈ ಮೂವಿಗಳನ್ನ ಮಾಡಿದ್ದಾರೆ. ಇವರಿಗೆ ಮದುವೆಯಾಗಿ ಒಂದು ಮಗು ಸಹ ಇರುತ್ತೆ. ಗಂಡನ ಹೆಸರು ಸಂಜಯ್ ದತ್ ಅಂಡ್ ಮಗಳ ಹೆಸರು ಖುಷಿ ಗೌಡ. ಅನ್ಫಾರ್ಚುನೇಟ್ಲಿ ಇವರಿಬ್ಬರ ಡಿವೋರ್ಸ್ ಕೂಡ ಆಗಿರುತ್ತೆ. ಸೊ ಇವರು ಸಹ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಿದ್ರಿಂದ ದರ್ಶನ್ ಅವರಿಗೆ ತುಂಬಾನೇ ಈಸಿಯಾಗಿ ಪರಿಚಯ ಆಗ್ತಾರೆ. ಪರಿಚಯ ಪ್ರೇಮ ಆಗಿ ಕನ್ವರ್ಟ್ ಕೂಡ ಆಗುತ್ತೆ. ಸೊ ಇದಿಷ್ಟು ಬ್ರೀಫ್ ಎಕ್ಸ್ಪ್ಲನೇಷನ್ ಆಫ್ ಪವಿತ್ರ ಗೌಡ. ಸೊ ಕಮಿಂಗ್ ಬ್ಯಾಕ್ ಟು ದಿಸ್ ಕೇಸ್. 11 ಜೂನ್ 2024 ಪೊಲೀಸರು ದರ್ಶನ್ ಮತ್ತು ಪವಿತ್ರ ಗೌಡ ಅವರನ್ನ ಅರೆಸ್ಟ್ ಮಾಡ್ತಾರೆ. ಬಟ್ ಅವರು ಸಹ ಈ ಕೊಲೆಗೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಅದೆಷ್ಟೇ ದೂರ ಹೋದ್ರು ಸಹ ಸಾಕ್ಷಿಗಳು ಇವರೇ ಅಕ್ಯೂಸ್ಡ್ ಅಂತ ಕೈ ಮಾಡಿ ತೋರಿಸ್ತಾ ಇದ್ವು. ಈಗ ಪೊಲೀಸರು ಸಾಕ್ಷಿಗಳ ಹಿಂದೆ ಹೊರಡ್ತಾರೆ. ಕೆಲವೊಂದು CC ಕ್ಯಾಮೆರಾ ಫುಟೇಜಸ್ ಅಂಡ್ ಟೋಟಲಿ ಈ ಕೇಸ್ಗೆ ಸಂಬಂಧಪಟ್ಟಂತೆ
17 ಜನ ಅರೆಸ್ಟ್ ಆಗ್ತಾರೆ. ನಾನಿಲ್ಲಿ ಪೊಲೀಸರಿಗೆ ಒಂದಂತೂ ಅಪ್ರಿಶಿಯೇಟ್ ಮಾಡಲೇಬೇಕು. ನನ್ನ ಪ್ರಕಾರ ಈ ಕೇಸ್ಗೆ ಸಂಬಂಧಪಟ್ಟಂತಹ ಸಾಕ್ಷಿಗಳನ್ನ ತಗೊಂಡಂತಹ ಪೊಲೀಸರು ಈ ಕೇಸ್ ಮುಖಾಂತರವಾಗಿ ಆರಾಮಾಗಿ ಅವ್ರ ಜೀವನದಲ್ಲಿ ಸೆಟ್ಲ್ ಆಗ್ಬೋದಿತ್ತು. ಅದು ಹೇಗೆ ಅಂತ ನಾನೇನು ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ ಅನ್ಸುತ್ತೆ, ಬಟ್ ಅವರು ಆರಾಮಾಗಿ ಸೆಟ್ಲ್ ಆಗ್ಬೋದಿತ್ತು. ಬಟ್ ಪೊಲೀಸರು ಇಲ್ಲಿ ಈ ರೀತಿ ಮಾಡಲೇ ಇಲ್ಲ. ಅವರು ತಮ್ಮ ಕರ್ತವ್ಯವನ್ನ ತಾವು ಮಾಡಿದ್ರು. ಅದಂತೂ ಇಲ್ಲಿ ಅಪ್ರಿಷಿಯೇಷನ್ ಮಾಡಲೇಬೇಕಾಗಿತ್ತು. ಈ ಕೇಸ್ ಇನ್ವೆಸ್ಟಿಗೇಷನ್ಗೆ ಅಂತ ಹೊರಟಂತಹ ಪೊಲೀಸರಿಗೆ ಇನ್ನೊಂದು ಕೇಸ್ ಎದುರಾಗುತ್ತೆ. ಆ ಕೇಸ್ ಬೇರೆ ಯಾವುದೂ ಅಲ್ಲ, ದರ್ಶನ್ ಅವರ ಮ್ಯಾನೇಜರ್ ಮಿಸ್ಸಿಂಗ್ ಕೇಸ್. ದರ್ಶನ್ ಅವರ ಪ್ರೀವಿಯಸ್ ಮ್ಯಾನೇಜರ್ನ ಹೆಸರು ಮಲ್ಲಿಕಾರ್ಜುನ್. ಇವ್ರದ್ದು ಗದಗ ಡಿಸ್ಟಿಕ್. ಇವರು ದರ್ಶನ್ ಅವರಿಗೆ ಫಾರ್ಮರ್ ಮ್ಯಾನೇಜರ್ ಆಗಿರ್ತಾರೆ. 2016ರಲ್ಲಿ ಇವರು ಮಿಸ್ ಆಗಿರ್ತಾರೆ. ಆದ್ರೆ ಪೊಲೀಸರು ಇಲ್ಲ, ಅವರು ಮಿಸ್ ಆಗಿಲ್ಲ, ದರ್ಶನ್ ಅವರೇ ಮಲ್ಲಿಕಾರ್ಜುನ್ ಅವರನ್ನು ಕೂಡ ಕೊಂದಿದ್ದಾರೆ ಅಂತ ಡೌಟ್ ಪಡ್ತಾರೆ. ಈ ರೀತಿ ಡೌಟ್ ಪಡೋದಕ್ಕೆ ಕಾರಣ ಏನು ಅಂದ್ರೆ, ಮಲ್ಲಿಕಾರ್ಜುನ್ ಅವರು ಅರ್ಜುನ್ ಸರ್ಜಾ ಅವರ ಹತ್ರ 1 ಕೋಟಿ ರೂಪಾಯಿಗಳನ್ನ ಸಾಲ ತಗೊಂಡಿರ್ತಾರೆ. ಆ ಸಾಲನ ತಗೊಳೋದಕ್ಕೆ ಕಾರಣ ಏನು ಅಂದ್ರೆ, ಅರ್ಜುನ್ ಸರ್ಜಾ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಂತಹ ಪ್ರೇಮ ಬರಹ ಮೂವಿನ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತ 1 ಕೋಟಿ ರೂಪಾಯಿಗಳನ್ನ ಸಾಲ ತಗೊಂಡಿರ್ತಾರೆ. ಆದ್ರೆ ಆ ಸಾಲನ ತಗೊಂಡಿದ ತಕ್ಷಣನೇ ಅವರು ಯಾವುದೇ ರೀತಿಯ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡೋದಿಲ್ಲ. ಇದಾಗಿ ಕೆಲವು ದಿನಕ್ಕೆ ದರ್ಶನ್ ಅವರ ಹತ್ರ 2 ಕೋಟಿ ರೂಪಾಯಿಗಳನ್ನ ಸಾಲ ಮಾಡಿ ಎಸ್ಕೇಪ್ ಆಗಿರ್ತಾರೆ. ಬಟ್ ಇಲ್ಲಿ ಪೊಲೀಸರಿಗೆ ಡೌಟ್ ಬರೋದಕ್ಕೆ ಕಾರಣ ಏನು ಅಂದ್ರೆ, 1 ಕೋಟಿ ಸಾಲ ಕೊಟ್ಟಂತಹ ಸರ್ಜಾ ಅವರೇ ಇಲ್ಲಿ ಕಂಪ್ಲೇಂಟ್ ನ ಕೊಟ್ಟಿದ್ದಾರೆ. ಆದ್ರೆ 2 ಕೋಟಿ ರೂಪಾಯಿಗಳನ್ನ ಸಾಲ ಕೊಟ್ಟಿರುವಂತಹ ದರ್ಶನ್ ಅವರು ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ, ಇವರೇ ಅವ್ರನ್ನ ಏನಾದ್ರೂ ಮಾಡಿದ್ರ ಅನ್ನೋಂತಹ ಒಂದು ಡೌಟ್ ಪೊಲೀಸ್ಗೆ ಬಂದಿತ್ತು. ಆದ್ರೆ ಇನ್ವೆಸ್ಟಿಗೇಷನ್ ಮಾಡ್ತಾ ಗೊತ್ತಾಗುತ್ತೆ, ಇಲ್ಲ, ಮಲ್ಲಿಕಾರ್ಜುನ್ ಅವರು ಈಗಲೂ ಕೂಡ ಜೀವಂತವಾಗಿದ್ದಾರೆ, ಅವರು ಬೇರೆ ದೇಶಕ್ಕೆ ಹೋಗಿ ಸೆಟಲ್ ಆಗಿದ್ದಾರೆ ಅಂತ. ಈಗ ಪೊಲೀಸರು ಮ್ಯಾನೇಜರ್ ಕೇಸ್ನ ಬಿಟ್ಟು ರೇಣುಕಾಸ್ವಾಮಿ ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಂಪ್ಲೀಟ್ ಆಗಿ ಇನ್ವೆಸ್ಟಿಗೇಷನ್ ಮುಗಿಸೋದಿಕ್ಕೆ 2 ತಿಂಗಳುಗಳು ಬೇಕಾಗ್ತವೆ. ಆ 2 ತಿಂಗಳಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದ್ದು ಏನೇನು ಅಂತ ನಾನು ನಿಮಗೆ ಕಂಪ್ಲೀಟ್ ಆಗಿ ಈಗ ಹೇಳ್ತೀನಿ. ಸ್ವಲ್ಪ ಗಮನನ ಕೊಟ್ಟು ಕೇಳಿಸ್ಕೊಳ್ಳಿ. ರೇಣುಕಾಸ್ವಾಮಿ ಪವಿತ್ರ ಗೌಡ ಅವರಿಗೆ ಒಂದು ಫೇಕ್ ಇನ್ಸ್ಟಾಗ್ರಾಮ್ ಅಕೌಂಟ್ ಇಂದ ತುಂಬಾನೇ ವಲ್ಗರಾಗಿ ಮೆಸೇಜ್ ನ ಮಾಡ್ತಾ ಇರ್ತಾರೆ. ಕೇವಲ ಅವರಿಗಷ್ಟೇ ಅಲ್ಲದೆ ಇದೇ ರೀತಿ ತುಂಬಾ ಜನಕ್ಕೆ ವಲ್ಗರಾಗಿ ಮೆಸೇಜ್ ನ ಮಾಡ್ತಾ ಇರ್ತಾರೆ. ಸೊ ಆಗ ಪವಿತ್ರ ಗೌಡ ಅವರು ಅವರ ಫ್ರೆಂಡ್ ಪವನ್ ಅವರ ಮುಖಾಂತರ ಅದೇ ಫೇಕ್ ಅಕೌಂಟಿಗೆ ಸುಮಾರು 1 ತಿಂಗಳ ಕಾಲ ಮೆಸೇಜ್ ನ ಮಾಡಿಸಿ ರೇಣುಕಾಸ್ವಾಮಿಯ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ನ ತಿಳ್ಕೊಂತಾರೆ. ಅಂದ್ರೆ ಈ ಫೇಕ್ ಅಕೌಂಟ್ ನಲ್ಲಿ ಅವರ ನೇಮ್ ತಪ್ಪಿರುತ್ತೆ, ಅವರ ಕಂಪ್ಲೀಟ್ ನೇಮ್ ಏನು ಅಂಡ್ ಅವರ ಯಾವ ಊರಿನವರು ಅಂತ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ತಗೊಂತಾರೆ. ಈ ವಿಷಯನ ಪವಿತ್ರ ಗೌಡ ಅವರು ದರ್ಶನ್ ಅವರಿಗೆ ಹೇಳಿದಾಗ ದರ್ಶನ್ ಅವರು ಚಿತ್ರದುರ್ಗದ ಅವರ ಫ್ಯಾನ್ ಆದಂತಹ ರಾಘವೇಂದ್ರ ಅವರಿಗೆ ಫೋನ್ ಮಾಡಿ, ಈ ರೀತಿ ನಿಮ್ಮ ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ಅನ್ನೋರು ಇದರಂತೆ, ಅವ್ರನ್ನ ಕರ್ಕೊಂಡು ಬೆಂಗಳೂರಿಗೆ ಬಾ ಅಂತ ಅವರಿಗೆ ಹೇಳ್ತಾರೆ. ರಘು ರೇಣುಕಾಸ್ವಾಮಿಗೆ ಕಾಲ್ ಮಾಡಿ, ದರ್ಶನ್ ಅವರು ಇವತ್ತು ನಮ್ಮನ್ನೆಲ್ಲ ಮೀಟ್ ಮಾಡ್ತಾರಂತೆ, ಅದಕ್ಕೋಸ್ಕರ ಬೆಂಗಳೂರಿಗೆ ಬಾ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿ ಹೇಳ್ತಾನೆ. ತಕ್ಷಣವೇ ರೇಣುಕಾಸ್ವಾಮಿ ಬೆಂಗಳೂರಿಗೆ ಅಂತ ಹೊರಡ್ತಾರೆ. ಆದ್ರೆ ಅವರು ಬೆಂಗಳೂರಿನ ಬಸ್ ಹತ್ತೋದೇ ಇಲ್ಲ. ರಘು ಅವರು ಬೆಂಗಳೂರಿಗೆ ಹತ್ತೋದಕ್ಕಿಂತ ಮುಂಚೆನೆ ರೇಣುಕಾಸ್ವಾಮಿನ ಕಿಡ್ನಾಪ್ ಮಾಡಿ ಬೆಂಗಳೂರಿನ ಶೆಡ್ಗೆ ಕರ್ಕೊಂಡು ಹೋಗ್ತಾರೆ. ಅದೇ ಶೆಡ್ಗೆ ಮಧ್ಯರಾತ್ರಿ 3 ಗಂಟೆಗೆ ದರ್ಶನ್ ಅವರು ಬರ್ತಾರೆ. ಅಂಡ್ ಕೇವಲ ಅವ್ರು ಅಷ್ಟೇ ಅಲ್ಲ, ಅವ್ರ ಜೊತೆಗೆ ಪವಿತ್ರ ಗೌಡ ಅವರು ಸಹ ಬರ್ತಾರೆ. ಪವಿತ್ರ ಗೌಡ ಅವ್ರ ಮುಂದೆನೆ ರೇಣುಕಾಸ್ವಾಮಿಗೆ ಚಿತ್ರ ಹಿಂಸೆನ ಕೊಡ್ತಾರೆ. ಅವರು ಕೊಡುವಂತ ಹಿಂಸೆಗೆ ರೇಣುಕಾಸ್ವಾಮಿ ಅವರ ಬೋನ್ಸ್ ಫ್ರಾಕ್ಚರ್ ಆಗಿರುತ್ತೆ, ಅವರ ಟೆಸ್ಟಿಕಲ್ಸ್ ಡ್ಯಾಮೇಜ್ ಆಗಿರುತ್ತೆ. ದೆನ್ ರಾಡ್, ಗ್ಲಾಸ್ ಬಾಟಲ್ ಅಂಡ್ ಚಪ್ಪಲಿ ಏನು ಸಿಗುತ್ತೋ ಅದರಲ್ಲೇ ಹೊಡೆದಿರ್ತಾರೆ. ಆ ಹಿಂಸೆನೆಲ್ಲ ತಡೆಯಕ್ಕಾಗದೆ ಕೊನೆಗೆ ರೇಣುಕಾಸ್ವಾಮಿ ಅವರು ಅಲ್ಲೇ ಸತ್ತು ಹೋಗ್ತಾರೆ. ಇದಾಗಿದ್ಮೇಲೆ ಈ ಕೇಸ್ನ ಮುಚ್ಚಾಕೋದಕ್ಕೋಸ್ಕರ ದರ್ಶನ್ ಅವರು ಪ್ರದೋಷನ್ ಅವರಿಗೆ 30 ಲಕ್ಷಗಳನ್ನ ಕೊಡ್ತಾರೆ. ಇನ್ ಕೇಸ್ ಈ ವಿಷಯ ಹೊರಗಡೆ ಬಂದ್ರೆ ಲಾಯರ್ಸ್ಗೆ, ಪೊಲೀಸ್ಗೆ ಅಂಡ್ ಇದೇ ದುಡ್ಡಲ್ಲೇ ಮೊದಲಿಗೆ ಯಾರು 4 ಜನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಪ್ಕೊಂಡ್ರಲ್ಲ ಅವರಿಗೆ 5 ಲಕ್ಷಗಳನ್ನ ಕೊಟ್ಟಿರ್ತಾರೆ. ನಂತರ ದರ್ಶನ್ ಮತ್ತು ಪವಿತ್ರ ಗೌಡ ಅವರು ಅಲ್ಲಿಂದ ಹೊರಟ ಮೇಲೆ ನಾಗರಾಜ್ ಅನ್ನುವಂಥವ್ರು ಇವ್ರು ಬಂದು ಅಕ್ಯೂಸ್ ನಂಬರ್ 11 ರೇಣುಕಾಸ್ವಾಮಿಯ ಬಾಡಿಯನ್ನ ದರ್ಶನ್ ಅವರ ಸ್ಕಾರ್ಪಿಯೋ ಕಾರ್ ನಲ್ಲಿ ತಗೊಂಡೋಗಿ ಸುಮನಹಳ್ಳಿಯ ಮೋರಿ ಹತ್ರ ಬಿಸಾಕ್ತಾರೆ. ಸುಮನಹಳ್ಳಿಯ ಮೋರಿ ಹತ್ರ ಬಿಸಾಕೋದಕ್ಕೆ ಕಾರಣ ಏನು ಅಂದ್ರೆ, ಆ ಡೆಡ್ ಬಾಡಿನ ಅಲ್ಲಿ ಬಿಸಾಕಿದ ಮೇಲೆ ಅಲ್ಲಿ ಹರಿಯುವಂತ ನೀರಿನಿಂದ ಆ ಡೆಡ್ ಬಾಡಿ ಬೇರೆ ಹತ್ರ ಕೊಚ್ಕೊಂಡು ಹೋಗಿ ಯಾವುದೇ ರೀತಿಯ ಸಾಕ್ಷಿಗಳು ಸಹ ಸಿಗೋದಿಲ್ಲ ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ತಪ್ಪಾಗಿದೇನು ಅಂದ್ರೆ, ಆ ಡೆಡ್ ಬಾಡಿ ಅಲ್ಲಿಂದ ಮೂವ್ ಆಗಿರೋದೇ ಇಲ್ಲ, ಅದು ಆ ಮೋರಿಯ ಸೈಡ್ ನಲ್ಲಿ ಬಿದ್ದಿರುತ್ತೆ. ಸೊ ಆ ಡೆಡ್ ಬಾಡಿಯನ್ನ ಸುಮನಹಳ್ಳಿಯ ಮೋರಿ ಹತ್ರ ಬಿಸಾಕಿ ಅವರು ಅಲ್ಲಿಂದ ಹೊರಡ್ತಾರೆ. ಮುಂದೆ ಏನಾಯ್ತು ಅಂತ ನಾನು ಈಗ ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಈಗ ಔಟ್ ಆಫ್ ದ ಕೇಸ್ ಬರೋಣ. ಈ ಕೇಸ್ ನಲ್ಲಿ ರಾಜಕೀಯದವರು ತಮ್ಮ ಬೇಳೆನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಆಫ್ಟರ್ ದ ಡೆತ್ ಆಫ್ ರೇಣುಕಾಸ್ವಾಮಿ ಬಿಜೆಪಿ ಪ್ರೆಸಿಡೆಂಟ್ ಆದಂತಹ ವಿಜಯೇಂದ್ರ ಅವರು ರೇಣುಕಾಸ್ವಾಮಿ ಅವರ ಮನೆಗೆ ಹೋಗಿ ಅವರ ಹೆಂಡತಿ ಸಹನಾ ಅವರಿಗೆ ಕಾಂಗ್ರೆಸ್ ಸರ್ಕಾರ ಒಂದು ಗೌರ್ಮೆಂಟ್ ಜಾಬ್ ನ ಕೊಡಬೇಕು ಅಂತ ಮೀಡಿಯಾದವರ ಹೆಲ್ಪ್ ಇಂದ ಎಲ್ಲಾ ಕಡೆ ಕೂಡ ಸುದ್ದಿನ ಮಾಡ್ತಾರೆ. ಇನ್ ಕೇಸ್ ಈ ವಿಡಿಯೋನ ವಿಜಯೇಂದ್ರ ಅವರು ನೋಡ್ತಾ ಇದ್ರೆ
ನನ್ನದೊಂದು ನೇರ ಪ್ರಶ್ನೆ ಅವರಿಗೆ, ನೀವು ರಾಜಕೀಯನ ಮಾಡೋದಕ್ಕೋಸ್ಕರ ಯಾರೋ ಒಬ್ಬ ಸಾಧಾರಣ ವ್ಯಕ್ತಿ ತನ್ನ ತಪ್ಪಿನಿಂದ ತಾನು ಸತ್ತ, ಅವರ ಫ್ಯಾಮಿಲಿಗೆ ಗೌರ್ಮೆಂಟ್ ಜಾಬ್ ಕೊಡಬೇಕು ಅಂತ ಪ್ರೊಟೆಸ್ಟ್ ಮಾಡುವಂತಹ ನೀವು ಇಂಡಿಯಾ ಕಾಯುವಂತಹ ಸೈನಿಕ ಸತ್ರೆ ಅವರ ಫ್ಯಾಮಿಲಿಗೆ ಗೌರ್ಮೆಂಟ್ ಜಾಬ್ ಕೊಟ್ರಿ ಅಂತ ಯಾಕೆ ಕೇಳಲ್ಲ? ಸೊ ಇದಾಗಿತ್ತು ದರ್ಶನ್ ಅಂಡ್ ರೇಣುಕಾ ಸ್ವಾಮಿ ಅವರ ಬಗ್ಗೆ ಒಂದು ಕಂಪ್ಲೀಟ್ ಡಿಟೇಲ್ಡ್ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿ ನನ್ನ ಕೆಲಸ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಕೊಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಮ ಚಂದನ್, ಸೈನ್ ಆಫ್.